ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಿಸ್ಟರ್, ಜ್ಯೋತಿನ ನೋಡಬಹುದಾ? ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಸಿಸ್ಟರ್, ಭಯ ಪಡುವಂಥದ್ದೇನೂ ಆಗಿಲ್ಲ ಅಲ್ವಾ ಅವ್ರಿಗೆ? ಇನ್ನೂ ಏನೂ ಹೇಳೋದಕ್ಕಾಗಲ್ಲ. ಸ್ಕ್ಯಾನ್ ರಿಪೋರ್ಟ್ ಬಂದಮೇಲೆ ಡಾಕ್ಟ್ರೇ ಹೇಳ್ತಾರೆ. ನೀವು ಪೇಷಂಟ್ಗೆ ಡಿಸ್ಟರ್ಬ್ ಮಾಡದೆ ಹೋಗಿ ನೋಡಿ. ಏನಿದು, ಯಾಕೆ ಹೀಗೆ ಮಾಡ್ಕೊಂಡೆ ಅಣ್ಣ? ನನಗೆ ಜ್ಯೋತಿನ ಹೀಗೆ ನೋಡೋದಕ್ಕೆ ಆಗ್ತಿಲ್ಲ ಅಣ್ಣ. ಜ್ಯೋತಿ, ಯಾಕೆ ಹೀಗೆ ಮಾಡ್ಕೊಂಡೆ? ಅಣ್ಣ ನೋಡಣ್ಣ, ಜ್ಯೋತಿ ಹೇಗೆ ಮಲಗಿದಾಳೆ ಅಂತ. ಬೆಂಕಿ ಸುಡುತ್ತೆ ಅಂತ ಹೇಳಿದ್ರು ಕೇಳಿದೆ. ಅದೇ ಬೆಂಕಿಯಲ್ಲಿ ಕೈ ಇಡ್ತೀನಿ ಅಂತ ಚಿಕ್ಕ ಮಕ್ಕಳ ತರ ಇಡೀ ದೇಹನೇ ಸುಟ್ಕೊಂಡು ಬಂದು ಮಲಗಿದಾಳಣ್ಣ. ಅಣ್ಣ ನೋಡಣ್ಣ, ಎಂತ ದೊಡ್ಡ ನಂಬಿಕೆ ದ್ರೋಹ ಮಾಡಿ ಬಂದು ಹೇಗ್ ಮಲಗಿದಾಳೆ ಅಂತ. ಇವಳಿಂದ ಎಷ್ಟು ಜನರಿಗೆ ತೊಂದರೆ ಆಗತ್ತೆ, ಯಾರ್ಯಾರ ಪ್ರಾಣ ಹೋಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡೋದಲ್ವಾ? ಈ ತರ ನಡ್ಕೊಳ್ಳೋದಿಕ್ಕೆ ಇವಳಿಗೆ ಹೇಗಣ್ಣ ಮನಸ್ಸು ಬಂತು? ನಿನ್ ಸ್ವಾರ್ಥಕ್ಕೋಸ್ಕರ ಎಲ್ರನ್ನೂ ಬಲಿ ಕೊಡೋದಿಕ್ಕೆ ಹೇಗೆ ಮನಸ್ಸು ಬಂತು ಜ್ಯೋತಿ? ಇಲ್ಲಿ ನೋಡೆ, ನಮ್ಮ ಅಣ್ಣನ್ ನೋಡೆ. ನೀನ್ ನಮ್ಮ ಅಣ್ಣನ್ಗೆ ಇಂಥ ಸ್ಥಿತಿ ತಂದ್ಬಿಟ್ಟಿಯಲ್ಲೇ. ನಮ್ಮಣ್ಣ ಇಷ್ಟು ದಿನ ನೀನ್ ಮಾಡಿದ ಅವಮಾನನೆಲ್ಲ ಲೆಕ್ಕಕ್ಕಿಡ್ದೆ ಇವತ್ತು ನಿನಗೋಸ್ಕರ ನಮ್ಮಣ್ಣ ಕಣ್ಣಲ್ಲಿ ನೀರು ಹಾಕ್ತಿದ್ದಾನೆ ನೋಡೆ. ಎಂತ ಮನ್ಸಿರೋ ನಮ್ಮ ಅಣ್ಣನ್ ಬಿಟ್ಟು ಬೇರೆಯವ್ರ ಜೊತೆ ಓಡ್ ಹೋಗಕ್ ನಿಂಗೆ ಹೇಗೆ ಮನ್ಸು ಬಂತು? ನಿನಗೆ ಎಷ್ಟೆಷ್ಟೋ ಹೇಳ್ದೆ, ನೀನ್ ಅರ್ಥ ಮಾಡ್ಕೊಳ್ತೀಯ ಅಂತ ನಾನು ನಂಬಿದ್ದೆ. ಕೊನೆಗೆ ನೀನ್ ಅರ್ಥ ಮಾಡ್ಕೊಳ್ಳೋ ತರ ನಾಟಕ ಮಾಡಿದ್ ನೋಡಿ ನಿಜವಾಗ್ಲೂ ನಮ್ಮ ಅಣ್ಣನ ಒಪ್ಕೊಂಡ್ಲು ಜ್ಯೋತಿ ಅಂತ ನಾನು ಎಷ್ಟು ಸಂತೋಷ ಪಟ್ಟೆ ಗೊತ್ತಾ? ತೋಟದ ಮನೆಯಲ್ಲಿ ನಾವು ಸುಗ್ಗಿ ಹಬ್ಬ ಮಾಡುವಾಗ ನೀನ್ ನಗ್ನಗ್ತಾ ಓಡಾಡ್ಕೊಂಡು ಎಲ್ಲ ಕೆಲ್ಸನೂ ಮಾಡ್ತಿದ್ದನ್ನ ನೋಡಿ ನನಗೆ ಎಷ್ಟು ಖುಷಿ ಆಗಿತ್ತು ಗೊತ್ತಾ? ಆದ್ರೆ ಅದನ್ನೆಲ್ಲ ನಮಗ್ ಮೋಸ ಮಾಡೋದಕ್ಕೋಸ್ಕರ ನೀನ್ ನಾಟಕ ಮಾಡಿದ್ದು ಅಂತ ನಿರೂಪಿಸ್ಬಿಟ್ಟಿಯಲ್ಲೇ. ದೇವ್ರಿಂದಾನೇ ಹಣೆ ಬರಹ ಬದಲಾಯಿಸಕ್ಕಾಗೋದಿಲ್ಲ. ಹಾಗಿರುವಾಗ ನಾನೇ ನಿನ್ ಹಣೆ ಬರನ ಬದಲಿಸಿ ನೀನ್ ನಮ್ಮ ಅಣ್ಣನ ಜೊತೆ ಹೇಗಾದ್ರೂ ಮಾಡಿ ಸಂಸಾರ ಮಾಡೋ ಹಾಗೆ ಮಾಡ್ಬೇಕು ಅಂತ ಅನ್ಕೊಂಡೆ. ಅದು ನನ್ನ ಮೂರ್ಖತನ. ಈ ಪ್ರಪಂಚದಲ್ಲಿ ಪ್ರೀತಿನೇ ದೊಡ್ಡದಾ? ಅದಕ್ಕಿಂತ ವಾತ್ಸಲ್ಯ ದೊಡ್ಡದಲ್ವಾ? ಪ್ರೀತಿಗೋಸ್ಕರ ಯಾರಾದ್ರೂ ವಾತ್ಸಲ್ಯನ ಕಾಲಲ್ಲಿ ಒದಿತಾರ? ಅದು ನ್ಯಾಯನಾ? ನಮ್ಮ ಜೀವನದಲ್ಲಿ ಪ್ರೀತಿ ಅನ್ನೋದು ಒಂದು ಭಾಗ ಅಷ್ಟೇ. ಅದೊಂದು ಜೀವನದ ಭಾಗಕ್ಕೋಸ್ಕರ ಇಡೀ ಜೀವನನೇ ಕಳ್ಕೊತಾರೇನೆ. ಛೇ, ಎಂತ ಕೆಲಸ ಮಾಡ್ಬಿಟ್ಟಿಯಲ್ಲೇ ಪಾಪಿ.
ನನ್ನ ಕೈಲಾಗ್ತಿಲ್ಲ ಅಣ್ಣ. ತುಂಬಾ ನೋವಾಗ್ತಿದೆ ನನಗೆ. ಎಷ್ಟು ನೋವಾಗ್ತಿದೆ ಅಂದ್ರೆ ನಿನಗೆ ಇನ್ನೆಷ್ಟು ಸಂಕಟ ಆಗ್ತಿದೆ ಅಂತ ಯೋಚನೆ ಮಾಡಕ್ಕೂ ಸಾಧ್ಯ ಆಗ್ತಿಲ್ಲ. ಆ ದೇವ್ರ ಇವಳಕ್ ಬರೀ ಸ್ವಾರ್ಥದ ಬುದ್ಧಿ ಕೊಟ್ಟ, ಆದ್ರೆ ಸ್ವಂತ ಬುದ್ಧಿ ಕೊಡ್ಲಿಲ್ಲ. ಜ್ಯೋತಿ ಜ್ಯೋತಿ, ನನ್ ಮಾತ್ ಕೇಳು.